ರಾಜ್ಯದಲ್ಲಿ ನಿನ್ನೆ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿದೆ. ಒಟ್ಟು 69.23% ಮತದಾನ ಆಗಿದೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ನೀರಸ ಮತದಾನ ಆಗಿದೆ. ಜನರಿಗೆ ಅದ್ಯಾಕೋ ಬೆಂಗಳೂರಲ್ಲಿ ಮತ ಹಾಕೋಕೆ ಮನಸ್ಸಾಗ್ತಾ ಇಲ್ಲ. ಕುರುಕ್ಷೇತ್ರದ ಮೊದಲ ಬ್ರೇಕಿಂಗ್ ಸುದ್ದಿ. ಮಂಡ್ಯದಲ್ಲಿ ಅತಿ ಹೆಚ್ಚು ಅಂದ್ರೆ 81.48% ವೋಟಿಂಗ್ ಆಗಿದೆ. ಸದ್ಯಕ್ಕೆ ಸ್ಟ್ರಾಂಗ್ ರೂಮ್ಸ್ ಬಳಿ ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಜೂನ್ 4ನೇ ತಾರೀಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಗೊತ್ತಾಗುತ್ತೆ. ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂನಲ್ಲಿ ಭದ್ರವಾಗಿದೆ. ನಿನ್ನೆ 14 ಕ್ಷೇತ್ರಗಳಲ್ಲಿ ಮತದಾನ ನಡೆದಿತ್ತು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 3 ಕ್ಷೇತ್ರಗಳಲ್ಲಿ ನೀರಸವಾದಂತ ಮತದಾನ. ಪ್ರತಿ ಸಲ ಹಿಂಗೆ ಆಗುತ್ತೆ. ಈ ಸಲ ಮತದಾನದ ಪ್ರಮಾಣವನ್ನ ಬೆಂಗಳೂರು ನಗರ ಪ್ರದೇಶದಲ್ಲಿ ಜಾಸ್ತಿ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ಕ್ರಮಗಳನ್ನ ಕೈಗೊಂಡಿತ್ತು. ಅರಿವು ಮೂಡಿಸೋ ಪ್ರಯತ್ನಗಳನ್ನ ಮಾಡಿದ್ರು. ಅಧಿಕಾರಿಗಳು ವಿಶ್ವಾಸದಲ್ಲಿದ್ರು ಈ ಸಲ ಅಟ್ಲೀಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಬಟ್ ಬೆಂಗಳೂರಿನ ಜನರಿಗೆ ಅದ್ಯಾಕೆ ವೋಟ್ ಮಾಡೋಕ್ಕೆ ಉತ್ಸಾಹ ಇಲ್ಲ ಅಂತ ಅರ್ಥ ಆಗ್ತಿಲ್ಲ. ಕಂಪನಿಗಳಲ್ಲಿ ರಜೆ ಕೊಟ್ಟಿದ್ರು. ಕೆಲವೊಂದು ಕಂಪನಿಗಳಲ್ಲಿ 2 ಗಂಟೆ 3 ಗಂಟೆ ವೋಟಿಂಗ್ಗೆ ಅಂತ ಅವಕಾಶ ಮಾಡಿಕೊಟ್ಟಿದ್ರು, ಸಮಯಾವಕಾಶ. ಇಷ್ಟಾದರೂ ಕೂಡ ಮತಕೇಂದ್ರಗಳತ್ತ ಯುವಕರು ಎಸ್ಪೆಷಲಿ ಬರಲಿಲ್ಲ, ಉತ್ಸಾಹ ತೋರಿಸಿಲ್ಲ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದ ಇವಿಎಂಗಳನ್ನು ಮಲ್ಯ ರೋಡ್ನಲ್ಲಿರುವಂತಹ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸ್ಟ್ರಾಂಗ್ ರೂಮ್ ಸೆಕ್ಯೂರಿಟಿ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ಸುಮಾರು 8 ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳನ್ನ ಈಗ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಸ್ಟ್ರಾಂಗ್ ರೂಮ್ಗೆ ಎಲ್ಲ ಕೂಡ ಶಿಫ್ಟ್ ಮಾಡುವಂಥದ್ದು. ತಡರಾತ್ರಿಯಿಂದಲೂ ಕೂಡ ಬೆಳಗ್ಗೆಯಿಂದ ಎಲ್ಲ ಒಂದು ಮತಗಟ್ಟೆಗಳ ಎಲ್ಲ ಒಂದು ಮತಯಂತ್ರಗಳನ್ನ ಇಲ್ಲಿ ತಂದು ಎಲ್ಲ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು. ಸದ್ಯ ನಾನೀಗ ಈ ಒಂದು ಸೆಂಟ್ ಜೋಸೆಫ್ನ ಸ್ಟ್ರಾಂಗ್ ರೂಮ್ ಬಳಿ ಇದ್ದೇನೆ. ಇಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊರಪಡುತ್ತೆ. ಒಂದು ಬ್ಯಾಟರಾಯನಪುರ, ಮಹಾಲಕ್ಷ್ಮಿ ಲೇಔಟ್, ಪುಲಕೇಶಿ ನಗರ, ಯಶವಂತಪುರ, ಹೆಬ್ಬಾಳ, ಕೆಆರ್ಪುರಂ ಮತ್ತೆ ದಾಸರಹಳ್ಳಿ ಆಗಿರ್ಬೋದು. ಎಲ್ಲ ಒಂದು ಸ್ಟ್ರಾಂಗ್ ರೂಮ್ಗೆ ಇಲ್ಲಿಂದ ಎಲ್ಲ ಕೂಡ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಯಶವಂತಪುರ ಆಗಿರ್ಬೋದು ಮತ್ತೆ ಕೆಆರ್ಪುರಂ ಅತಿ ಹೆಚ್ಚು ಮತಗಟ್ಟೆಗಳನ್ನ ಹೊಂದಿರುವಂತದ್ದು. ಹೀಗಾಗಿ ಇದಕ್ಕೆ ಅಂದ್ರೆ 10 ಸ್ಟ್ರಾಂಗ್ ರೂಮ್ಗಳ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ 10 ರೂಮ್ಗಳಲ್ಲಿ 2 ಹೆಚ್ಚುವರಿಯಾಗಿ ಯಶವಂತಪುರ ಮತ್ತೆ ಕೆಆರ್ಪುರಂಗೆ ಕೊಟ್ಟಿರುವಂತದ್ದು. ಹೀಗಾಗಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಮಾರು 2 ಹೆಚ್ಚುವರಿಯಾಗಿ ಇಲ್ಲಿ ನೀಡಲಾಗಿರುವಂತದ್ದು. ಮತ್ತೆ ಈಗಾಗಲೇ ಪ್ರಮುಖವಾಗಿ ರಾತ್ರಿಯಿಂದಲೂ ಇಲ್ಲಿ ಎಲ್ಲ ಶಿಫ್ಟ್ ಮಾಡಲಾಗ್ತಾ ಇದೆ. ಎಲ್ಲ ಒಂದು ವಿಧಾನ ಕ್ಷೇತ್ರವಾರು ಮತಗಟ್ಟೆಗೆ ಏನಿಂದ ಮತಯಂತ್ರಗಳಲ್ಲಿ ಬಂದಿದೆ ಅದನ್ನ ಪ್ರತ್ಯೇಕವಾಗಿ ಕೊಠಡಿಗಳಲ್ಲಿ ಇರಿಸಲಾಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸೂಕ್ತ ಬಂದೋಬಸ್ತನ್ನು ಮಾಡಲಾಗಿರುವಂತದ್ದು. ಉತ್ತರ ವಿಭಾಗದ ಡಿಸಿಪಿ ಆಗಿರುವಂತಹ ಅವರ ನೇತೃತ್ವದಲ್ಲಿ ಈ ಒಂದು ಭದ್ರತೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿರುವಂತದ್ದು. ಮತ್ತೆ ಕೇಂದ್ರ ಅರಸೇನಾ ಪಡೆ ಆಗಿರಬಹುದು ಮತ್ತೆ ಇಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ಅರಸೇನಾ ಪಡೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಮುಖ್ಯ ಚುನಾವಣಾ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಭದ್ರತೆಗೆ ಎಲ್ಲ ಕೂಡ ಒಂದು ಪ್ಲಾನ್ ನಿಯೋಜನೆಗೊಂಡಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಈ ಸ್ಟ್ರಾಂಗ್ ರೂಮ್ ನಲ್ಲಿ ಸಮಸ್ಯೆಗಳು ಬರದಂತ ರೀತಿಯಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಕ್ತ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಮತ್ತೆ ಇಲ್ಲಿ ಸೆಂಟ್ ಜೋಸೆಫ್ನ ಒಂದು ಸ್ಟ್ರಾಂಗ್ ರೂಮ್ ಏನಿದೆ ಸುಮಾರು 10 ಸ್ಟ್ರಾಂಗ್ ರೂಮ್ಗಳ ಒಂದು ವ್ಯವಸ್ಥೆ ಇದೆ. ಇಲ್ಲಿ ವೀಕ್ಷಕರಾಗಿ ಆಂಧ್ರಪ್ರದೇಶದ IAS ಅಧಿಕಾರಿಯಾಗಿರುವಂತಹ ವೀಣಾ ಅವರನ್ನು ಇಲ್ಲಿ ನೇಮಿಸಿರುವಂತದ್ದು. ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ಇಲ್ಲಿ ವೀಕ್ಷಕರಾಗಿ ಅವರು ಎಲ್ಲ ಈ ಒಂದು ವ್ಯವಸ್ಥೆ ಸ್ಟ್ರಾಂಗ್ ರೂಮ್ನ ವ್ಯವಸ್ಥೆ ಆಗಿರಬಹುದು ಮತ್ತೆ ಇಲ್ಲಿ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನ ಪಡೆಯಲಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಸ್ಟ್ರಾಂಗ್ ರೂಮ್ನ ಒಂದು ವ್ಯವಸ್ಥೆ ಏನಿದೆ ಸೂಕ್ತ ಬಂದೋಬಸ್ತನ್ನ ಮಾಡಿಕೊಂಡು ಯಾವುದೇ ಸಮಸ್ಯೆ ಬರದ ರೀತಿಯಲ್ಲಿ ಈಗಾಗಲೇ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ರಾತ್ರಿಯಿಂದ ಅಂದ್ರೆ ಸುಮಾರು 6:30ರಿಂದ ಪ್ರಾರಂಭ ಆಗಿರುವಂತದ್ದು. ಇದುವರೆಗೂ ಕೂಡ ಇನ್ನೂ ಈ ಮತಯಂತ್ರಗಳನ್ನ ಇಳಿಸುವಂತ ಪ್ರಕ್ರಿಯೆಯಲ್ಲಿ ಇನ್ನೂ ಕೂಡ ಮುಂದಾಗಿರುವಂತದ್ದು. ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂತ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ನಡುವೆ ಚುನಾವಣಾ ಸಿಬ್ಬಂದಿಗಳಿಂದ್ರೆ ಎಲ್ಲರೂ ಕೂಡ ಇಲ್ಲಿ ಸಕ್ರಿಯವಾಗಿ ಈ ಒಂದು ಇದರಲ್ಲಿ ತೊಡಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು. ಸ್ಟ್ರಾಂಗ್ ರೂಮ್ಸ್ ಬಳಿಯಲ್ಲಿ ಭಾರಿ ಬಂದೋಬಸ್ತನ್ನ ಮಾಡಲಾಗಿದೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಚುನಾವಣೆ ನಡೆದ ಮೇಲೆ 4ನೇ ತಾರೀಕು ಜೂನ್ ಫಲಿತಾಂಶ ಪ್ರಕಟವಾಗೋದು. ಅಲ್ಲಿವರೆಗೂ ಕೂಡ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಈಗ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಬಗ್ಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಹಾಗೆ ನಿನ್ನೆ ಚುನಾವಣೆ ಅಂದ್ರೆ ಮತದಾನ ನಡೆದಿರುವಂತಹ 14 ಕ್ಷೇತ್ರಗಳ ಇವಿಎಂಗಳನ್ನ ಸ್ಟ್ರಾಂಗ್ ರೂಮ್ಗಳಲ್ಲಿ ಇಡಲಾಗಿದೆ. ಭಾರಿ ಭದ್ರತೆಯಲ್ಲಿ ತಗೊಂಬಂದು ಇಟ್ಟಿದ್ದಾರೆ. ಜೊತೆಗೆ ಇನ್ನು ಜೂನ್ 4ನೇ ತಾರೀಕಿನ ತನಕ ಅದನ್ನು ಓಪನ್ ಮಾಡೋ ತನಕನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಆ ಸ್ಟ್ರಾಂಗ್ ರೂಮ್ಗೆ ಒದಗಿಸಲಾಗಿರುತ್ತೆ. ಅಭ್ಯರ್ಥಿಗಳ ಭವಿಷ್ಯ ಈಗ ಇವಿಎಂ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿದ್ದಾರೆ. ಇವಿಎಂ ಸಾಗಿಸ್ತಾ ಇದ್ದ ಕ್ಯಾಂಟರ್ನ ಟೈರ್ ಬ್ಲಾಸ್ಟ್ ಆಗಿದೆ.
ಮುಳಬಾಗಿಲಿನಿಂದ ಕೋಲಾರಕ್ಕೆ ಸಾಗಿಸಲಾಗ್ತಾ ಇತ್ತು ಇವಿಎಂ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲೇ ಈಗ ವಾಹನ ನಿಂತಿದೆ. ಕೋಲಾರ ತಾಲೂಕಿನ ವಡಗೂರು ಗೇಟ್ ಬಳಿಯಲ್ಲಿ ಘಟನೆಯಾಗಿದೆ. ವಾಹನದ ಟೈರ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಾಹನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ತಹಶೀಲ್ದಾರ್ ಹಾಗೇನೆ ಪೊಲೀಸ್ ಸಿಬ್ಬಂದಿ. ಇವಿಎಂ ಸಾಗಿಸ್ತಾ ಇತ್ತಲ್ಲ, ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಯಾರು ಬಂದ್ಬೇಕಾದ್ರೆ ಅಲ್ಲಿ ಗಲಾಟೆ ಮಾಡುವಂತ ಚಾನ್ಸಸ್ ಇರುತ್ತೆ. ಅದ್ಯಾವುದಕ್ಕೂ ಅವಕಾಶಗಳು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಭದ್ರತೆಯನ್ನು ನೀಡಲಾಗಿದೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮುಳಬಾಗಿಲಿನಿಂದ ಕೋಲಾರಕ್ಕೆ ಇವಿಎಂ ಅನ್ನು ಸಾಗಿಸಲಾಗ್ತಾ ಇತ್ತು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲೇ ಈಗ ಸದ್ಯಕ್ಕೆ ವಾಹನ ನಿಂತಿದೆ. ಟೈರ್ ಚೇಂಜ್ ಮಾಡುವಂತ ಕಾರ್ಯಗಳು ನಡೀತಾ ಇದೆ. ಕೋಲಾರ ತಾಲೂಕಿನ ವಡಗೂರು ಗೇಟ್ ಬಳಿಯಲ್ಲಿ ಈ ಘಟನೆ ನಡೆದಿರೋದು. ವಾಹನದ ಟೈರ್ ಅನ್ನ ಅಲ್ಲಿ ಸಿಬ್ಬಂದಿ ಚೇಂಜ್ ಮಾಡ್ತಾ ಇದ್ದಾರೆ. ಇವಿಎಂ ಸಾಗಿಸ್ತಾ ಇದ್ದಂತ ಕ್ಯಾಂಟರ್ನ ಟೈರ್ ಬ್ಲಾಸ್ಟ್ ಆಗಿರೋದು. ಸಡನ್ ಆಗಿ ಇಂಥ ಘಟನೆಗಳಾದಾಗ ಅಲ್ಲಿ ಸಿಬ್ಬಂದಿನೂ ತತ್ಕ್ಷಣಕ್ಕೆ ಇವಿಎಂ ಬೇರೆ ಕಡೆ ಸಾಗಿಸೋದಕ್ಕೂ ಅಲ್ಲಿ ಅವಕಾಶಗಳಿರಲ್ಲ. ಬೇರೆ ಕಾರಲ್ಲಿ ತಗೊಂಡೋದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಮಾಡ್ತಾರೆ. ಯಾಕೆ ಕಾರಲ್ಲಿ ತಗೊಂಡೋದ್ರಿ ಅಂತ ಕೇಳ್ತಾರೆ. ಸದ್ಯಕ್ಕೆ ಅಲ್ಲೇ ಆ ವಾಹನದಲ್ಲೇ ಇವಿಎಂ ಇದೆ, ಅದಕ್ಕೆ ಬಂದೋಬಸ್ತನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಯಾವಾಗ ಆಗಿದೆ ಈ ಘಟನೆ? ಸದ್ಯಕ್ಕೆ ಅಲ್ಲಿ ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ, ಇನ್ನು ಎಷ್ಟೊತ್ತಾಗಬಹುದು? ಶರ್ಮಿತಾ ಶೆಟ್ಟಿ, ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ಮತದಾನ ಆಗಿತ್ತು. ಮತದಾನ ನಂತರ ಡಿಮಾಸ್ಟರಿಂಗ್ ಕೇಂದ್ರಗಳಿಗೆ ಇವಿಎಂ ಮತ್ತೆ ವಿವಿಪ್ಯಾಟ್ ಗಳನ್ನ ಮತ್ತೆ ವಾಪಸ್ ಸಿಬ್ಬಂದಿ ತಗೊಂಡ್ಬಂದಿದ್ರು. ಆ ಒಂದು ಡಿಮಾಸ್ಟರಿಂಗ್ ಕೇಂದ್ರದಲ್ಲಿ ಇವಿಎಂ ಯಂತ್ರಗಳನ್ನ ಬೇರ್ಪಡಿಸಿ ಮತ್ತೆ ವಿವಿಪ್ಯಾಟ್ ಗಳನ್ನ ಬೇರ್ಪಡಿಸಿ ಮತ್ತೆ ಅದನ್ನ ಕೋಲಾರ ನಗರದಲ್ಲಿರ್ತಕ್ಕಂಥ ಒಂದು ಸ್ಟ್ರಾಂಗ್ ರೂಮ್ಗೆ ತಗೊಂಡ್ಬರುವಂತ ಕೆಲಸ ಇವತ್ತು ಬೆಳಗ್ಗೆ ಆಗ್ತಾ ಇತ್ತು. ಸುಮಾರು ಒಂದು 5:45ಕ್ಕೆ ಈ ಒಂದು ಟೈರ್ ಬ್ಲಾಸ್ಟ್ ಆಗಿದೆ. ಅಲ್ಲಿ ಇರ್ತಕ್ಕಂಥ ಕ್ಯಾಂಟರ್ ಏನಿದೆ ವಡಗೂರು ಗ್ರಾಮದ ಬಳಿ, ಆ ಕ್ಯಾಂಟರ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಲಾಗಿತ್ತು. ತದನಂತರ ಸುಮಾರು ಒಂದು 2 ಗಂಟೆ ನಂತರ ಆ ಒಂದು ಕ್ಯಾಂಟರ್ ಅನ್ನ ಈಗಾಗಲೇ ಕೋಲಾರದ ಒಂದು ಸ್ಟ್ರಾಂಗ್ ರೂಮ್ಗೆ ಸಾಗಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ತಹಶೀಲ್ದಾರ್ ಅವರು ಹೇಳ್ತಾ ಇರೋದು. ಆ ಒಂದು ಇವಿ ಮಿಷನ್ಸ್ ಕೆಟ್ಟು ಇವಿ ಮಿಷನ್ಸ್ ಇದ್ದಂತಹ ಒಂದು ಕ್ಯಾಂಟರ್ ಏನಿತ್ತು, ಆ ಕ್ಯಾಂಟರ್ ಟೈರ್ ಬ್ಲಾಸ್ಟ್ ಆದ ನಂತರ ಸಾಕಷ್ಟು ಒಂದು ಆತಂಕ ಕೂಡ ಅಲ್ಲಿ ಸಿಬ್ಬಂದಿಗೆ ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಇವಿ ಮಿಷನ್ಸ್ ಇರ್ತಕ್ಕಂಥ ವಾಹನ ಎಲ್ಲೂ ಕೂಡ ನಿಲ್ಲಿಸೋ ಆಗಿಲ್ಲ, ಮತ್ತೆ ಸಮಯಕ್ಕೆ ಸರಿಯಾಗಿ ಅದು ರೀಚ್ ಆಗ್ಬೇಕಾಗಿರುವಂತಹ ಒಂದು ಉದ್ದೇಶ ಕೂಡ ಇರಬೇಕಾಗಿತ್ತು. ಹಾಗಾಗಿನೇ ಇವಿ ಮಿಷನ್ ಇರ್ತಕ್ಕಂಥ ಒಂದು ವಾಹನ ಈಗಾಗಲೇ ತಲುಪಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕರ್ನಾಟಕವನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ. ಇವತ್ತು ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಮತ್ತೆ ಬರ್ತಾ ಇದ್ದಾರೆ. ಇಷ್ಟು ದಿನ ದಕ್ಷಿಣ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ರು. ನಿನ್ನೆ ಆ ಭಾಗದಲ್ಲಿ ಮತದಾನ ಮುಗಿದೋಗಿದೆ. ಈಗ ಉತ್ತರ ಕರ್ನಾಟಕ ಭಾಗವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾಳೆ ಹಾಗೇನೆ ನಾಡಿದ್ದು ಸುಮಾರು 5 ಸಮಾವೇಶಗಳಲ್ಲಿ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಈ ಸಲ ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕ ಹಾಗೇನೆ ಕಿತ್ತೂರು ಕರ್ನಾಟಕ ಭಾಗಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು. 5 ಸಮಾವೇಶ, 14 ಕ್ಷೇತ್ರಗಳನ್ನ ಗುರಿಯಾಗಿಸಿ ಈ ಸಮಾವೇಶದಲ್ಲಿ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು. ಇವತ್ತು ಸಂಜೆನೆ ಬೆಳಗಾವಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಸಂಜೆ 7:15 ಸುಮಾರಿಗೆ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ನಾಳೆ ಬೆಳಗಾವಿ, ಶಿರಸಿ, ದಾವಣಗೆರೆ, ಬಳ್ಳಾರಿ ಭಾಗದಲ್ಲಿ ಪ್ರಚಾರ ಮಾಡ್ತಾರೆ. ಇನ್ನು 29ನೇ ತಾರೀಕು ಬಾಗಲಕೋಟೆಯಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶ ಇರುತ್ತೆ. ಸ್ವಾತಂತ್ರ್ಯ ಭಾರತದ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಿರುವಂತಹ ಮೊದಲ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಇವ ಸಂಜೆ 7:15ಗೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಬೆಳಗಾವಿಯ ಕಾಕತಿ ಹೊರವಲಯದಲ್ಲಿರುವಂತಹ ITC ವೆಲ್ಕಮ್ ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನ ಹೂಡ್ತಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ಜೊತೆಗೆ ಭದ್ರತೆಗಳನ್ನ ಅಲ್ಲಿ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ. ಮೊನ್ನೆ SPG ಅವರು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ರು, ಏನೆಲ್ಲ ಫೆಸಿಲಿಟಿ ಬೇಕು ಅಂತ. ಮತ್ತೆ ಇಡೀ ಹೋಟೆಲ್ ಅನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದ ಭದ್ರತೆ ದೃಷ್ಟಿಯಿಂದ. ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಭಾಗವನ್ನ ಬಿಜೆಪಿ ಯಾವ ತರ ಟಾರ್ಗೆಟ್ ಮಾಡಿದೆ, ಏನೆಲ್ಲ ಪ್ರಿಪರೇಷನ್ ಆಗಿದೆ, ಬೆಳಗಾವಿಯಲ್ಲಿ ಎಸ್ಪೆಷಲಿ ಸೆಕ್ಯೂರಿಟಿ ಹೇಗಿದೆ, ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಸ್ವಾತಂತ್ರ್ಯ ಭಾರತದಲ್ಲಿ ನಂತರ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಿರೋದು. ಈ ನಿಟ್ಟಿನಲ್ಲಿ ಭದ್ರತೆ ಯಾವ ತರ ಇದೆ, ನಾಳೆ ಸಮಾವೇಶ ಎಲ್ಲೆಲ್ಲಿ ನಡೆಯುತ್ತೆ ನರೇಂದ್ರ ಮೋದಿ ಅವರದ್ದು?
ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರವನ್ನು ಉದ್ದೇಶಿಸಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೃಹತ್ ರ್ಯಾಲಿಯನ್ನು ನಡೆಸಲಾಯಿತು. ಇವತ್ತು ಸಂಜೆನೆ ಗೋವಾದಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಅಲ್ಲಿಂದ ರಸ್ತೆ ಮಾರ್ಗವಾಗಿ ಕಾಕತಿಬ ಇರತಕ್ಕಂಥ ITC ವೆಲ್ಕಮ್ ಹೋಟೆಲ್ನಲ್ಲಿ ವಾಸ್ತವ್ಯ ಉಳಿದಿದ್ದಕ್ಕಾಗಿ ಇಡೀ ಹೋಟೆಲನ್ನು ಈಗ SPG ಸಿಬ್ಬಂದಿ ವಶಕ್ಕೆ ಪಡೆಯಲಾಗಿದ್ದು ಎಲ್ಲ ರೂಮ್ಗಳನ್ನು ಖಾಲಿ ಮಾಡಿಸಲಾಗಿದೆ. ಇನ್ನೂ ಹೋಟೆಲ್ ಉದ್ಘಾಟನೆ ಆಗದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು ಕೂಡ ಈಗ ತಪಾಸಣೆಗೆ ಒಳಪಡಿಸಲಾಗಿದ್ದು ಇಡೀ ಒಂದು ಕಾಕತಿ ಸುತ್ತ 5 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಹೋಟೆಲನ್ನು SPG ಸಿಬ್ಬಂದಿ ಸದ್ಯ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಪ್ರಧಾನಿ ಜೊತೆಗೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಲಿ ಅಂತ ಹೇಳಲಾಗುತ್ತೆ. ಇವತ್ತು ಸಂಜೆವರೆಗೂ ಅದು ಫೈನಲ್ ಆಗುತ್ತೆ. ಗೋವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯ ಸಾಂಬ್ರಾ ವಿಮಾನಕ್ಕೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ITC ಹೋಟೆಲ್ಗೆ ವಾಸ್ತವ್ಯವನ್ನು ಮಾಡ್ತಾರೆ. ಬಳಿಕ ಮರ್ದಿನ ಬೆಳಗ್ಗೆ ಅಂದರೆ 28ರಂದು ನಾಡಿದ್ದು ಬೆಳಗ್ಗೆ ಅಲ್ಲಿಂದ ನೇರವಾಗಿ ಬೆಳಗಾವಿ ಯಡಿಯೂರಪ್ಪ ಮಾರ್ಗದಲ್ಲಿರತಕ್ಕಂಥ ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮತ್ತು ಚಿಕ್ಕೋಡಿಯ BJP ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಪ್ರಚಾರವನ್ನು ಮಾಡಲಾಗಿದ್ದು ಈ ಒಂದು 2 ಕ್ಷೇತ್ರಗಳನ್ನು ಉದ್ದೇಶಿಸಿ ಸಮಾವೇಶದಲ್ಲಿ ಪ್ರಧಾನಿ ಮಾತನಾಡಿದ್ದಾರೆ. ಬಳಿಕ ಹೆಲಿಪ್ಯಾಡ್ ಮೂಲಕ ನೇರವಾಗಿ ಸಿರಿಸಿಗೆ ತೆರಳಿದ್ದಾರೆ. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ರಾಜ್ಯದಲ್ಲಿ ಮಾಡಲಾಗಿರತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡೆಸಲಿದ್ದಾರೆ. ಒಂದೇ ದಿನ 4 ಕಡೆ ಸಮಾವೇಶ ನಡೆಸಿ ಜೊತೆಗೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ಕೂಡ ಪ್ರಧಾನಿ ವಾಸ್ತವ್ಯವನ್ನು ಉಳಿದು ಇದಕ್ಕಾಗಿ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ. ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಅಂದ್ರೆ ಬೆಳಗ್ಗೆ ಸಮಾವೇಶ ಇರೋದ್ರಿಂದ ಬೆಳಗಾವಿ ನಗರ ಮತ್ತು ಗ್ರಾಮೀಣ ಕ್ಷೇತ್ರದಿಂದ ಹೆಚ್ಚು ಜನರನ್ನ ಸೇರಿಸಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಅಂತಿಮ ಹಂತದ ಎಲ್ಲ ಸಿದ್ಧತೆಗಳು ಬೆಳಗಾವಿಯಲ್ಲಿ ನಡೀತಾ ಇವೆ. ಶರ್ಮಿತಾ ಶೆಟ್ಟಿ. ಫೈನ್, ಪ್ಲೀಸ್ ಬಿ ಆನ್ಲೈನ್. ಚಂದ್ರಕಾಂತ್ ಸುಗಂಧಿ. ಇನ್ನು ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಮೋದಿ ಬರ್ತಿರೋ ಟೈಮ್ನಲ್ಲೇ ಜಗದೀಶ್ ಶೆಟ್ಟರ್ ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅಭಿಯಾನ ನಡೆಸೋದಕ್ಕೆ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಯುತ್ತಿದೆ ಬೆಳಗಾವಿ ಹೆಸರಲ್ಲಿ ನಿತ್ಯವೂ ಒಂದೊಂದು ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ಯಾಕೆ? ಬಿಜೆಪಿಯಲ್ಲಿ ಅಸ್ತಿತ್ವ ಇಲ್ಲ ಅಂತ ಕಾಂಗ್ರೆಸ್ ಸೇರಿದ್ರಿ ಅಲ್ವಾ? ಬಿಜೆಪಿಗೆ ಅಸ್ತಿತ್ವ ಇಲ್ವಾ? ಉತ್ತರಿಸಿ ಅಂತ ಹೇಳಿ ಪ್ರಶ್ನೆಗಳ ಸುರಿಮಳೆಗೈಯಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಶೆಟ್ಟರ್ಗೆ ಕಾಂಗ್ರೆಸ್ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. ಕಾಂಗ್ರೆಸ್ ಅಭಿಯಾನಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮಾತನಾಡೋದಕ್ಕೆ ವಿಷಯ ಇಲ್ಲ ಬೇರೆ, ಅದಕ್ಕೆ ಈ ವಿಷಯ ತಕೊಂಡು ಕೂತಿದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಇಂಥ ಟೈಮ್ನಲ್ಲೇ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಅವರು ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸೋತು ನೀವು ಬೆಳಗಾವಿಗೆ ಬಂದಿದ್ಯಾಕೆ? ಬೆಳಗಾವಿ ಜನಕ್ಕೆ ನೀವು ಉತ್ತರಿಸಿ ಹುಬ್ಬಳ್ಳಿಯವರೇ. 1 ಬಾರಿ ಮುಖ್ಯಮಂತ್ರಿ, 2 ಬಾರಿ ಬೆಳಗಾವಿಗೆ ಉಸ್ತುವಾರಿ ಸಚಿವ, ಇಂಡಸ್ಟ್ರಿಯಲ್ ಮಿನಿಸ್ಟರ್. ಆಗ ನಿಮ್ಮ ಬೆಳಗಾವಿಗೆ ಕೊಡುಗೆ ಏನೇನು ಅಂತ ಕೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪರವಾಗಿ ಪ್ರಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. BJP ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡ್ಲಿ ಅವರು. ರಾಹುಲ್ ಗಾಂಧಿ ಏನೋ ಅದನ್ನ ಹೇಳ್ರಿ, ಧೈರ್ಯ ಅಂತ ಹೇಳಿ. ಅದನ್ನ ಹೇಳಕ್ಕೆ ನಿಮ್ಗೆ ತಾಕತ್ತಿಲ್ಲ. ಮುಂದೆ ಪ್ರಧಾನಮಂತ್ರಿ ಈ ದೇಶ ಯಾರ ಕೈಯಾಗಿ ಕೊಡ್ತೀರಿ, ಈ ದೇಶದ ಭವಿಷ್ಯ, ಅದ್ರ ಬಗ್ಗೆ ನೀವು ಮಾತಾಡ್ರಿ. ಅದ್ರ ಬಗ್ಗೆ ಮಾತಾಡಕತ್ತೇ ಇಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೆ. ಹಳ್ಳಿ ಬಳ್ಳಿ ಮತ್ತು ಜಗದೀಶ್ ಶೆಟ್ಟರು ಆಗಲಿ. ಇದರಿಂದ ನಾವು ಪ್ರಸಿದ್ಧ ಆಗಿಬಿಟ್ರಿ, ಇನ್ನೂ ಜಾಸ್ತಿ ಪ್ರಸಿದ್ಧ ಆಗ್ಯಾವ ನಾವು. ನೋಡ್ರಿ, ಎಷ್ಟು ಲಕ್ಷ ಅಂತ ನಾ ಯಾವುದು ಎಸ್ಟಿಮೇಟ್ ಮಾಡಕ್ಕೆ ಹೋಗಿಲ್ಲ. ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬಂತು. ಕಾದಿದೆ ಬೆಳಗಾವಿ ಅನ್ನೋ ಹೆಸರಲ್ಲಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಶೆಟ್ಟರ್ ವಿರುದ್ಧ ಅಭಿಯಾನ ನಡೆಸ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ನರೇಂದ್ರ ಮೋದಿ ಅವರು ಬರ್ತಿರುವಂತ ಈ ಟೈಮ್ನಲ್ಲಿ ಕಾಂಗ್ರೆಸ್ನ ಈ ಸೋಷಿಯಲ್ ಮೀಡಿಯಾ ಅಭಿಯಾನ ಬಿಜೆಪಿಗೆ ಯಾವ ತರ ನೆಗೆಟಿವ್ ಆಗ್ಬೋದು, ಮುಳು ಆಗ್ಬೋದು. ಅಟ್ ದ ಸೇಮ್ ಟೈಮ್ ಕಾದಿದೆ ಬೆಳಗಾವಿ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಲ್ಲ, ಅದಕ್ಕೆ ಪ್ರಾಪರ್ ಆಗಿ ಶೆಟ್ಟರ್ ಆನ್ಸರ್ ಮಾಡ್ತಾ ಇದ್ದಾರಾ ಅಥವಾ ಬಿಜೆಪಿ ಅವರು ಆನ್ಸರ್ ಮಾಡ್ತಿದ್ದಾರಾ? ಶರ್ಮಿತಾ ಶೆಟ್ಟಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜಗದೀಶ್ ಶೆಟ್ಟರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ನಡುವೆ ತೀವ್ರ ಪೈಪೋಟಿ ನಡೀತಾ ಇದ್ದು, ಪ್ರಧಾನಿ ಆಗಮಿಸುವ 1 ದಿನ ಮೊದಲೇ ಕಾಂಗ್ರೆಸ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಆರಂಭಿಸಿದೆ. ಉತ್ತರಿಸಿ ಜಗದೀಶ್ ಶೆಟ್ಟರ್ ಅಂತ ಹೇಳಿ ಒಂದು ಅಭಿಯಾನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ. ಮುಖ್ಯಮಂತ್ರಿ ಆದಾಗ ಬೆಳಗಾವಿಗೆ ನಿಮ್ಮ ಕೊಡುಗೆ ಏನು ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರಿ ನೀವು, ಆ ಸಂದರ್ಭದಲ್ಲಿ ಬೆಳಗಾವಿಗೆ ಕೊಟ್ಟ ಕೊಡುಗೆ ಏನು, ನೀವು ಹುಬ್ಬಳ್ಳಿಯಲ್ಲಿ ಸೋತು ಬೆಳಗಾವಿಗೆ ಯಾಕೆ ಬಂದ್ರಿ, ಹೀಗೆ ಹಲವು ಪ್ರಶ್ನೆಗಳನ್ನ ಈಗ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ವಿರುದ್ಧ
ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಇದನ್ನ ಹರಿಬಿಡ್ತಾ ಇದೆ. ಇದಕ್ಕೆ ಜಗದೀಶ್ ಶೆಟ್ಟರ್ ಕೂಡ ನಿನ್ನೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು, ಇದು ಏನು ಪಂಚಾಯತಿ ಚುನಾವಣೆ ಅಲ್ಲ, ಇದು ಪಾರ್ಲಿಮೆಂಟ್ ಚುನಾವಣೆ. ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತಾಡಿದ್ರೆ ನಾನು ಉತ್ತರ ಕೊಡಕ್ಕೆ ಸಿದ್ಧನಿದ್ದೇನೆ. ನಿಮ್ಮ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಮೊದಲು ಹೇಳಿ, ನಾವು ಹೆಮ್ಮೆಯಿಂದ ಹೇಳ್ತೀವಿ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿ ಆಗಬೇಕು, ಹಾಗಾಗಿ ನಮಗೆ ಮತ ಕೊಡಿ ಅಂತ. ನಿಮ್ಮ ಅಭ್ಯರ್ಥಿ ಯಾರು ಅಂತೇಳಿ ಕಾಂಗ್ರೆಸ್ಗೆ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಎಲ್ಲ ಟೀಕೆಗಳಿಗೆ ಉತ್ತರ ಕೊಡ್ತಾ ಇಲ್ಲ, ಕೆಲ ಟೀಕೆಗಳಿಗೆ ಅವರು ಇದು ಕೀಳು ಮಟ್ಟದ ಟೀಕೆ ಅಂತ ಹೇಳಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ಜಗದೀಶ್ ಶೆಟ್ಟರ್ ಏನಂತಂದ್ರೆ ಇದು ಪಂಚಾಯತಿ ಚುನಾವಣೆ ಅಲ್ಲ, ಪಾರ್ಲಿಮೆಂಟ್ ಚುನಾವಣೆ ಅಂತ ಹೇಳಿ ತಿರುಗೇಟನ್ನು ಕೊಡ್ತಾ ಇದ್ರೆ. ಏನು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಮುನ್ನವೇ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿರ್ತಕ್ಕಂಥದ್ದು. ಮತ್ತೊಂದು ಕಡೆ 28ರಂದು ಬೆಳಗಾವಿಯಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರ್ಯಾಲಿ ಆಗುತ್ತೆ, ಅದೇ ದಿನ ಸಿದ್ದರಾಮಯ್ಯ ಅವರು ಕೂಡ ಬೆಳಗಾವಿಯಲ್ಲಿ ಇರ್ತಾರೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ 2 ಬೃಹತ್ ಸಮಾವೇಶವನ್ನು ಮಾಡಕ್ಕೆ ಕಾಂಗ್ರೆಸ್ ಕೂಡ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮತ್ತು ಏಪ್ರಿಲ್ 30ರಂದು ಕೂಡ ಸಿದ್ದರಾಮಯ್ಯ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದೊಂದು ಸಮಾವೇಶವನ್ನು ನಡೆಸಿದ್ದಾರೆ. ಈ ಮೂಲಕ ಪ್ರಧಾನಿಯವರ ಹೇಳಿಕೆಗಳಾಗಿರ್ಬೋದು ಮತ್ತು ಪ್ರಧಾನಿಗಳ ಮಾತಿಗೆ ತಿರುಗೇಟು ಕೊಡೋಕೆ ಕಾಂಗ್ರೆಸ್ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಬೆಳಗಾವಿ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸಿಬ್ಬಂದಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಲೋಕಸಭೆ ಅಖಾಡದಲ್ಲಿ ಚಿಕ್ಕೋಡಿ ಕ್ಷೇತ್ರ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ಮಗಳು ಸ್ಪರ್ಧೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಒಳೇಟಿನ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದು ಚಿಕ್ಕೋಡಿ ಟೆನ್ಷನ್ ಸ್ಟೋರಿ. ಲೋಕಸಭೆ ಅಖಾಡದಲ್ಲಿ ಚಿಕ್ಕೋಡಿ ಕ್ಷೇತ್ರ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿರೋದು ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ. ಈಗ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದಲ್ಲೂ ಒಳೇಟಿನ ಚರ್ಚೆ ಯಾವ ತರ ಆಗ್ತಾ ಇದೆ, ಮತ್ತೆ ಪಕ್ಷದ ನಾಯಕರು ಇದ್ರ ಬಗ್ಗೆ ಯಾವ ತರ ಅಲರ್ಟ್ ಆಗಿದ್ದಾರೆ ಅಂದ್ರೆ, ಈಗ ನೋಡಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಬಿಜೆಪಿ ನಾಯಕರು ನಿಗಾ ಇಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಎಸ್ಪೆಷಲಿ ಇಬ್ರು ಸಹೋದರರ ಮೇಲೆ ಬಿಜೆಪಿ ಕಣ್ಣಿಟ್ಟಿರೋದು. ಬೆಳಗಾವಿ ಚಿಕ್ಕೋಡಿಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು, ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಖುದ್ದಾಗಿ ಅಮಿತ್ ಶಾ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಎಷ್ಟಾದ್ರೂ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಮಗಳು, ಸಹೋದರಿಯ ಪುತ್ರಿ, ಹಾಗಾಗಿ ಸಂಬಂಧ ಆಧಾರದ ಮೇಲೆ ಒಂದು ಒಲವಿರಬಹುದು. ಬಿಜೆಪಿಯ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅವರು ಹಿಂದೆಯಿಂದ ಕೆಲಸ ಮಾಡಬಹುದು ಅಂತ ಬಿಜೆಪಿ ಹೈಕಮಾಂಡ್ ಒಂದು ಡೌಟ್ ಇದೆ. ಅದಕ್ಕೋಸ್ಕರನೇ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಟಾಸ್ಕ್ ಅನ್ನ ಅಮಿತ್ ಶಾ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಶಾಸಕ ಲಕ್ಷ್ಮಣ ಸವದಿ ಮೇಲೆ ರಾಜ್ಯ ನಾಯಕರು ನಿಗಾ ಇಟ್ಟಿದ್ದಾರೆ. ಸತೀಶ್ ಪುತ್ರಿ ಗೆದ್ರೆ ಚಿಕ್ಕೋಡಿ ಹಿಡಿತ ಸವದಿ ಕೈ ತಪ್ಪುವಂತ ಭಯ ಅವ್ರಿಗಿದೆ ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ. ಹಾಗಾಗಿ ಸವದಿ ನಡೆ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಸ್ ನಿಗಾ ಇಟ್ಟಿದ್ದಾರಂತೆ. ಹಾಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಇದೀಗ ಒಳೇಟಿನ ಭೀತಿ ಎದುರಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ಒಳೇಟಿನ ಭೀತಿ ಹೆಂಗಿದೆ, ಹೈಕಮಾಂಡ್ ನಾಯಕರು ಯಾವ ತರ ಅಲರ್ಟ್ ಆಗಿದ್ದಾರೆ, ಏನೇನು ಸೂಚನೆ ಕೊಟ್ಟಿದ್ದಾರೆ? ಶರ್ಮಿತಾ ಶೆಟ್ಟಿ, ಚಿಕ್ಕೋಡಿ ಕ್ಷೇತ್ರ ಪ್ರತಿಷ್ಠೆ ಏರ್ಪಣವಾಗಿರುವಂತದ್ದು. ಎರಡೂ ಕೂಡ ಕುಟುಂಬ ರಾಜಕಾರಣ ಇರ್ತಕ್ಕಂಥದ್ದು. ಒಂದ್ ಕಡೆ ಜೊಲ್ಲೆ ಫ್ಯಾಮಿಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ಲುವುದಾಗಿ ತನ್ನದೇ ರೀತಿಯ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಇದು ಸವಾಲಾಗಿರುವಂತದ್ದು. ಇದ್ರ ನಡುವೆ ಒಳೇಟಿನ ಭೀತಿ ಕೂಡ ಎರಡೂ ಪಕ್ಷದ ನಾಯಕರಿಗೆ ಎದುರಾಗಿರುವಂತದ್ದು. ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಅವರು ಚಿಕ್ಕೋಡಿ ಕ್ಷೇತ್ರ ತಮ್ಮ ಮತ ಬ್ಯಾಂಕ್ಗಳಿಗೆ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದ್ ಕಡೆ ಪರೋಕ್ಷವಾಗಿ ತಮ್ಮ ಜಾರಕಿಹೊಳಿ ಫ್ಯಾಮಿಲಿಯ ಅನಿವಾರ್ಯತೆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಕೂಡ ಕೆಲವೊಂದ್ ಕಡೆ ಲಕ್ಷ್ಮಣ್ ಸವದಿಗೆ ತನ್ನದೇ ಆದ ಹಿಡಿತಾ ಇರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮಣ್ ಸವದಿ ಸತೀಶ್ ಜಾರಕಿಹೊಳಿ ಪರವಾಗಿ ಕೆಲಸ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಎರಡೂ ಪಕ್ಷದ ಹೈಕಮಾಂಡ್ಗಳು ಇದೀಗ ಎರಡೂ ಪಕ್ಷದ ಪ್ರಮುಖ ನಾಯಕರುಗಳ ಜೊತೆ ಬೆನ್ನು ಬಿದ್ದಿರುವಂತದ್ದು ಮತ್ತು ಕಣ್ಣಿಟ್ಟಿರುವಂತದ್ದು. ಈಗಾಗಲೇ ಜಾರಕಿಹೊಳಿ ಸಹೋದರ ಬ್ರದರ್ಸ್ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಪರೋಕ್ಷವಾಗಿ ನೆರವಾಗ್ತಿರುವ ಕಾರಣಕ್ಕಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಮತ್ತು ರಾಜ್ಯದ ನಾಯಕರು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರ್ಬೇಕಂತ ಹೇಳಿ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಅವರಿಗೆ ಮುಂದಿನ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ತಮಗೆ ಸಚಿವರಾಗಿ ಮಾಡ್ತೀವಿ, ಮುಂದೆ ಬಹಳಷ್ಟು ಅವಕಾಶಗಳು ಇರ್ತಕ್ಕಂಥದ್ದು. ತಾವು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ತಮ್ಮ ಕ್ಷೇತ್ರದಲ್ಲಿ 75,000 ಹೆಚ್ಚು ಮತಗಳ ಲೀಡ್ ಅನ್ನು ಪಡೆದುಕೊಂಡಿದ್ರೆ ಅದೇ ಲೀಡ್ ಅನ್ನ ಇಲ್ಲೂ ಕೂಡ ಮುಂದುವರಿಸಬೇಕು. ಆ ಮುಖಾಂತರ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಗೆಲುವಿಗೆ ಸಹಕರಿಸಬೇಕಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸವದಿ ಜೊತೆ ಮಾತುಕತೆಯನ್ನು ನಡೆಸಿರುವಂತದ್ದು. ಹಾಗಾಗಿ ಎರಡೂ ಪಕ್ಷದವರು ಕೂಡ ಎಲ್ಲೊಂದ್ ಕಡೆ ಒಳೇಟಿನ ಭೀತಿ ಎದುರಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಎಚ್ಡಿಕೆ ಹಾಗೇನೆ ಸುಮಲತಾ ನಡುವೆ ಭಿನ್ನಾಭಿಪ್ರಾಯ ಹಾಗೆ ಮುಂದುವರೆದಿದೆ. ಈಗ ಪ್ರಚಾರದ ವಿಷಯವಾಗಿ ಇಬ್ಬರಲ್ಲೂ ಕೂಡ ಅಸಮಾಧಾನ ಇದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ.
ಎಚ್ಡಿಕೆ ಹಾಗೇನೆ ಸುಮಲತಾ ನಡುವೆ ಭಿನ್ನಾಭಿಪ್ರಾಯ ಮುಂದುವರೆದಿದೆ. ಸುಮಲತಾ ಅವರು ಕ್ಷೇತ್ರ ತ್ಯಾಗ ಮಾಡಿದ್ರು, ಕುಮಾರಸ್ವಾಮಿ ಅವರನ್ನ ದೋಸ್ತಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಕಣಕ್ಕಿಳಿಸಿದ್ದು ಆಯ್ತು, ಅವ್ರ ಭವಿಷ್ಯವನ್ನ ಮತದಾರರು ಬರೆದಿದ್ದು ಆಯ್ತು. ಬಿಜೆಪಿಯನ್ನು ಅಧಿಕೃತವಾಗಿ ಸುಮಲತಾ ಸೇರಿದ್ರು ಕೂಡ ಇವರಿಬ್ಬರನ್ನ ಒಟ್ಟುಗೂಡಿಸುವಲ್ಲಿ ಬಿಜೆಪಿ ಫೇಲ್ಯೂರ್ ಆಯ್ತಾ? ಹಾಗಾದ್ರೆ ಸುಮಲತಾ ಬಿಜೆಪಿ ಸೇರಿದ್ರು, ಎಚ್ಡಿಕೆ ಬಗ್ಗೆ ಬೇಸರವನ್ನ ನಿನ್ನೆ ವ್ಯಕ್ತಪಡಿಸಿದ್ರು. ಮತದಾನ ಆದ್ಮೇಲೆ ಎಚ್ಡಿಕೆ ಪರ ಪ್ರಚಾರಕ್ಕೆ ಕಳಿಸುವಲ್ಲಿ ಬಿಜೆಪಿ ಫೇಲ್ ಆಯ್ತಾ? ಹಾಗಾದ್ರೆ ಹೆಸರಿಗಷ್ಟೇ ಬಿಜೆಪಿ ಸೇರಿ ರೆಬಲ್ ಆದ್ರ ಸುಮಲತಾ ಅನ್ನೋ ಪ್ರಶ್ನೆ. ಮಂಡ್ಯ ಬಿಜೆಪಿ ನಾಯಕರಿಗೆ ಮುಂದೆಯೂ ಕೂಡ ಈ ವಿಷಯವಾಗಿ ಟೆನ್ಷನ್ ಇದೆ. ಎಚ್ಡಿಕೆ ಪರ ಪ್ರಚಾರವನ್ನ ಮಾಡಿಲ್ಲ. ಆ ಪ್ರಚಾರದ ವಿಷಯಕ್ಕೆ ಎಚ್ಡಿಕೆ ಹಾಗೆಯೇ ಸುಮಲತಾ ನಿನ್ನೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಪರಸ್ಪರ ಮತದಾನ ಆದ್ಮೇಲೆ. ಆದರೆ ನನ್ನನ್ನು ಕರೆದಿಲ್ಲ. ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರೂ ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದನೂ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ, ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು. ಇನ್ಫ್ಯಾಕ್ಟ್ ಅವತ್ತು ಮೋದಿ ಅವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು, ನಾನು ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಕೇಳಿದ ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಅವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಈಗ ಪಕ್ಷದಲ್ಲೂ ಇವರು ಅದನ್ನು ಕೇಳಲಿಲ್ಲ. ಒಂದಿನ ಎಲ್ಲರನ್ನೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಲಿಲ್ಲ ಈವರೆಗೂ. ಅಂಥದ್ರಲ್ಲಿ ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪ? ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನೋವಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ. ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು. ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ. ಯಾರು ಮಾಡ್ತಾರೆ ಈ ಕೆಲಸ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂಥ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟ್ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನು ಮಾಡ್ಬೇಕು? ನಾನು ಸಹಕಾರ ಕೇಳಿದ್ದೆ. ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ? ನೀವೇ ಪ್ರತಿನಿಧಿಸಿದ್ರಲ್ವಾ, ಸಹಕಾರನೂ ಕೇಳಿದ್ದೇನೆ. ಇಲ್ಲಿ ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ. ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರಿಯನ್ನು ಕೋರಿದ್ದೇನೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲಿದ್ದು ಅಲ್ಲೂ ಸಹ ಒಂದು 2 ದಿನ ಪ್ರಚಾರಕ್ಕಾದರೆ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅದು ಹೊರತುಪಡಿಸಿ ಇಲ್ಲಿ ನಾನು ಅವ್ರಿಗೆ ವಿರೋಧ ಮಾಡಿ ಈಗ ನನಗೆ ಬಂದು ಮತ ಯಾಕೆ ಹಾಕಿದ್ದಾರೆ? ಅವ್ರ ಮತ ನನಗೆ ಕೊಟ್ಟಿರ್ತಾರೆ. ಅವ್ರು ಬಂದು ಅಲ್ಲಿ ಊರಿನಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮತ ದೊಡ್ಡ ರಸ್ತೆಯನ್ನು ಕೆರಳಿ ಮತ ಹಾಕಿಲ್ವಾ? ಅದರಿಂದ ಇಲ್ಲಿ ಗೊಂದಲಗಳಿಗೆ ಯಾರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿಲ್ಲ. ಅವರನ್ನೂ ಒಳಗೊಂಡಂತೆ ಅಂಬರೀಷ್ ಅಣ್ಣನ ಅಭಿಮಾನಿಗಳೂ ಒಳಗೊಂಡಂತೆ ಎಲ್ಲರೂ ನನಗೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾರು ಯಾರ ಬಗ್ಗೆನೂ ಸಣ್ಣತನದಲ್ಲಿ ಮಾತಾಡೋದು ಬೇಡ. ನಾನು ಇದ್ದೆ, ಅವರು ಇದ್ದು ನರೇಂದ್ರ ಮೋದಿಯವರ ಸಭೆಯಲ್ಲಿ. ಅಶೋಕ್ ಅವರು ನನ್ನ ಜೊತೆಲೇ ಇದ್ದರಲ್ವೇ, ಮಾಜಿ ಸಚಿವರು, ವಿರೋಧ ಪಕ್ಷದ ನಾಯಕರು, ಅವರು ನಾನು ಇಬ್ಬರು ಕರೆದಿದ್ದೇವೆ. 1-2 ದಿನ ಬನ್ನಿ ಅಂತೇಳಿ, 1-2 ದಿನ ಬಂದು ಸಹಕಾರ ಕೊಡಿ ಅಂತ ಅವರೇ ಹೇಳಿದ್ದಾರೆ. ನಾನು NDA ಪಕ್ಷಕ್ಕೆ ಸೇರಿದ್ದೇನೆ, BJP ಪಕ್ಷಕ್ಕೆ ಸೇರಿದ್ದೇನೆ. BJP ನಾಯಕರು ನನ್ನನ್ನು ಎಲ್ಲಿಗೆ ಹೋಗಿ ಕ್ಯಾಂಪೇನ್ ಮಾಡು ಅಂತಾರೆ, ಅಲ್ಲೋಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಅವರೇ ಹೇಳಿದ್ದಾರೆ.